ತೀರ್ಥರಲ್ಲಿ ನಿಂತುಕೊಂಡು ರಾತ್ರಿ 12:30 ಕೃಷ್ಣನ ಅವತಾರವಾದಂತಹ ಸಮಯ, ಗೋಪಾಲಕೃಷ್ಣನ ಅವತಾರವಾದಂಥ ಸಮಯ ರಾತ್ರಿ 12:30. ಅವತ್ತು ವಿಜೇಂದ್ರ ತೀರ್ಥರ ಆರಾಧನೆ. ಅಂತಹ ಕಾಲದಲ್ಲಿ ನನ್ನ ಮನೆಗೆ ಬಂದು ತೆಂಗಿನಕಾಯಿ ಮಂತ್ರಾಕ್ಷತೆಯನ್ನು ಕೊಟ್ಟು ಗೋಪಾಲಕೃಷ್ಣನನ್ನು ಪೆಟ್ಟಿಗೆಯನ್ನು ರಕ್ಷಣೆ ಮತ್ತು ಪೂಜೆಯನ್ನು ಮಾಡಬೇಕು ಅಂತಂದರು. ನನಗೆ ಮನಸ್ಸಿತ್ತೋ ಇಲ್ಲೋ ಗೊತ್ತಿಲ್ಲ, ಭಗವಂತನ ಅನುಗ್ರಹ. ತಕ್ಷಣದಲ್ಲಿ 10 ನಿಮಿಷದಲ್ಲಿ ಸರ್ವಸಂಗ ಪರಿತ್ಯಾಗ ಮಾಡಿ ಇಷ್ಟವಿಲ್ಲದ ಈ ಸನ್ಯಾಸವನ್ನು ಇಷ್ಟವನ್ನಾಗಿ ಮಾಡಿಕೊಂಡೆ. ಮಧ್ಯೆ ಅನೇಕ ಗೊಂದಲಗಳು. 1 ವರ್ಷದಲ್ಲಿ ವ್ಯಾಸಮುಷ್ಟಿಯನ್ನು ಇಟ್ಟು ಅಭಿಷೇಕ ಮಾಡಿದಾಗ ನನ್ನ ಕೈಗೆ ಇವತ್ತು ಹೇಗೆ ವಿದ್ಯಾಶೀಷ ತೀರ್ಥರಿಗೆ ಕೊಟ್ಟರು ಹಾಗೆ ಕೊಟ್ಟರು. ನನಗೆ ಅರಿವಿಲ್ಲದಂತೆ 1 ಕೋಟಿ ಪ್ರಣವ ಮಂತ್ರವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ. ಇಷ್ಟೇ ನನ್ನ ಕೈಲಿ ಆಗೋದು. ಒಂದು ಭಗವಂತ ವರ್ಷದೊಳಗೆ ಮಾಡಿಸಿದ. ಕೊನೆಯ ಮಾತನ್ನು ಹೇಳ್ತಾ ಇದ್ದೀನಿ. ಗುರುಗಳು ಒಂದು ತ್ಯಾಗ ಮಾಡಿದರು, ಶಿಷ್ಯ ಯಾಕೆ ಒಂದು ತ್ಯಾಗ ಮಾಡಬಾರದು ಅಂತ ನನ್ನ ಮನಸ್ಸಿಗೆ ಬಂತು. ಸುಬುಧೇಂದ್ರ ತೀರ್ಥರು, ಸೋಸಲೆ, ನಮ್ಮ ಪ್ರಕಾಶರವರು, ಅನೇಕ ನನ್ನ ಅಭಿಮಾನಿಗಳು ನನ್ನ ಮೇಲೆ ಬಹಳ ಅಭಿಮಾನದಿಂದ, ಸ್ವಾಮಿ ನಿಮ್ಮ ಗುರುಗಳನ್ನು ತ್ಯಾಗ ಮಾಡಿದ್ದಾರೆ, ನೀವೊಂದು ತ್ಯಾಗ ಮಾಡಿಬಿಟ್ರೆ ಸುಸೂತ್ರವಾಗಿ ಕೆಲಸ ನಡೆದೋಗುತ್ತೆ ಎಂದರು. ಏನು ಸ್ವಾಮಿ ಹಿಂದೆ ನಿಮ್ಮ 1 ವರ್ಷದ ಸೀನಿಯಾರಿಟಿಯನ್ನು ಬಿಟ್ಕೊಡಬೇಕು ಅಂತ ಕೇಳಿ ತಕ್ಷಣ ಸಂತೋಷ ಅಂತ ಹೇಳಿದೆ. ನಾನು ಉತ್ತರಾಧಿಕಾರಿ ಆಗ್ತೇನೆ, ಅವರು ಪೀಠಾಧಿಪತಿ ಆಗಿ. ಇಷ್ಟು ಯಾಕೆ? ಮಠದ ಅಭ್ಯುದಯಕ್ಕಾಗಿ, ಮಠದ ಒಂದು ಉನ್ನತ ಸ್ಥಿತಿಗಾಗಿ. ಈಗ ತಾನು ನನ್ನ ಗುರುಗಳು ಹೇಳಿದರು. ಯಾಕೆಂದರೆ ವ್ಯಾಸರಾಜರು ಸಂಸ್ಕೃತದಲ್ಲಿ, ಕನ್ನಡದಲ್ಲಿ, ಅಂದರೆ ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ ಗ್ರಂಥದಲ್ಲಿ ಸವ್ಯಸಾಚಿಗಳು ಒಂದೊಂದು ವಾಕ್ಯವನ್ನು ಈಗ ತಾನೇ ವ್ಯಾಖ್ಯಾನ ಮಾಡಿದರು. ಅಂತಂಥ ಒಂದು ವ್ಯಾಖ್ಯಾನವನ್ನು ಪುಟಗಟ್ಟಲೆ PhD ಮಾಡ್ತಕ್ಕಂಥ ಗ್ರಂಥ ರಚನಾಕಾರರು ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರು. ಅಷ್ಟೇ ತೂಕದ ಈ ಪ್ರಾಕೃತ ಸರಳ ಭಾಷೆಯಂತೆ ಕಾಣತಕ್ಕಂಥ ವ್ಯಾಸ ಸಾಹಿತ್ಯವನ್ನು ಕೂಡ ರಚನೆ ಮಾಡಿಕೊಟ್ಟಂಥ ಮಹನೀಯರುಗಳು. ಅದನ್ನು ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡಿ ಪ್ರತಿಯೊಂದು ಪ್ರಾಕೃತ ಭಾಷೆಯ ಸರಳ ಗ್ರಂಥಗಳಿಗೆ ಬ್ರಹ್ಮಸೂತ್ರಾದಿ ಶಾಸ್ತ್ರ ಗ್ರಂಥಗಳಿಂದ ಸಮನ್ವಯನ ಮಾಡ್ತಕ್ಕಂಥ ಯೋಗ್ಯತೆಯನ್ನು ನನ್ನ ವಿದ್ಯಾಗುರುಗಳು ನನಗೆ ತಂದುಕೊಟ್ರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ಸವ್ಯಸಾಚಿಗಳಾಗಿ ಅವರು ಪಾಠ ಪ್ರವಚನ ಉದ್ಗ್ರಂಥಗಳನ್ನು, ಪ್ರವಚನಾದಿಗಳನ್ನು ಮಾಡಿ ಮಠವನ್ನು ಮುಂದುವರಿಸ್ತಾರೆ. ಅದಕ್ಕೆ ಸಹಕಾರವನ್ನು ಕೊಡ್ತಾ ನಾನು ವ್ಯಾಸ ದಾಸ ಎರಡರಲ್ಲೂ ಕೂಡ ಸಮನ್ವಯವಾಗಿರ್ತಕ್ಕಂಥ ವಿಷಯಗಳನ್ನು ಸಹಕಾರವನ್ನು ಕೊಡ್ತಾ ಒಟ್ಟಿನಲ್ಲಿ ವ್ಯಾಸರಾಜ ಮಠದ ಅಭ್ಯುದಯಕ್ಕಾಗಿ ನಾನು ಎಂದೆಂದಿಗೂ ಕೂಡ ಸಹಕಾರ ಕೊಡ್ತೇನೆ ಎಂಬುದಾಗಿ ಇವತ್ತು ಸಮಾಜದ ಭಕ್ತ ಬಾಂಧವರ ಎದುರಿಗೆ ನನ್ನ 1 ವರ್ಷದ ಸೀನಿಯಾರಿಟಿಯನ್ನು ಅವರಿಗೆ ದಾರೆ ಎರೆದು ಅವರ ವಿದ್ಯಾಪೀಠದ ಅಧಿಪತಿಗಳನ್ನಾಗಿ ಮಾಡಲಿಕ್ಕೆ ನಾನು ಸಂತೋಷವಾಗಿ ಒಪ್ಪಿಕೊಂಡಿದ್ದೇನೆ ಎಂಬತಕ್ಕಂಥ ವಿಷಯವನ್ನು ಭಕ್ತರುಗಳ ಎದುರಿಗೆ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಅನಂತ ಕಲ್ಯಾಣ ಗುಣೈಕರಾಶಿಂ ಅಶೇಷ ದೋಷೋಚ್ಛಿದಮಪ್ರಮೇಯಂ ಮೋಕ್ಷವೇತ್ತೇಯಮನಂತ ವರ್ಷಪ್ರದಂ ರಮೇಶಂ ಪ್ರಣಮಾಮಿ ನಿತ್ಯಂ. ಶ್ರೀಶಪಾದಾಂಬುಜಾಸಕ್ತಃ ಕರುಣಾಪೂರ್ಣಶೀತಲಃ ಮಧ್ವಾಖ್ಯೋ ವರದಂ ಸ್ವಾಮಿ ಸಂತಾಪಾನಂದಂ ಸತತಂ ಆನಂದದೇಶೋಪದಿಷ್ಟೋನಾರಾಯಣಾನ್ವಯಃ ಪ್ರದರ್ಶಿತೋ ತೀರ್ಥಂ ತಮಾಶ್ರಯೇ. ಕಲ್ಪೋಯಂ ಪ್ರತ್ಯಕ್ಷ ವಾಜರಾಜಗುರುಂ ವಂದೇ ಹಯಗ್ರೀವದೇಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ಮತಾಂ ಕಾಮಧೇನವೇ ಸರ್ವಸರ್ವಂ ಸಹೇಶಾನ ಸಭಾಸುಚಿತವಾಜರಾಟ್ ಸರ್ವದಾ ಸರ್ವದೋ ಭೂಯಾತ್ ರಘುನಾಥ ಮುನೀಶ್ವರಃ. ಆಪಾದಮೂಲಪರ್ಯಂతం ಗುರುಣಾಮಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಈ ದಿವಸ ಶ್ರೀ ವ್ಯಾಸತೀರ್ಥರ ಪರಂಪರೆಯಲ್ಲಿ ಒಬ್ಬನಾಗಿ ಸೇರತಕ್ಕಂಥ ಒಂದು ಸುಯೋಗ ಸಿಕ್ಕ ಒಂದು ಮಹಾಪರ್ವದಿನ. ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡತಕ್ಕದ್ದು
ಅದು ಬಹಳ ಕಷ್ಟ. 4 ಆಶ್ರಮಗಳಲ್ಲಿ ಬಹಳ ಮನಸ್ಸಿಗೆ ದೂರವಾಗಿರತಕ್ಕಂಥ ಆಶ್ರಮ ಇದು. ಹೆಸರಿಗೆ ಸರ್ವಸಂಗ ಪರಿತ್ಯಾಗಿಗಳು ಅಂತ ಹೇಳ್ತಾರೆ, ಹೆಸರಿಗೆ ಅಷ್ಟೆ. ಹಾಗೆ ನಾವು ಸನ್ಯಾಸ ತಗೊಳ್ಳುವಾಗ ಕೊನೆಯ ಹಂತದಲ್ಲಿ ಇದೆಲ್ಲ ಮುಗಿದ ಮೇಲೆ 2 ಕೈಗಳನ್ನು ಮೇಲೆತ್ತಿ ನಮೇ ಕಷ್ಟಿತ ನಾಸ್ತಿ ಕಷ್ಟಿತ, ನನಗೆ ಸಂಬಂಧಿಗಳು ಅಂತ ಯಾರಿಲ್ಲ, ನಾನು ಇನ್ನೊಬ್ಬರಿಗೆ ನನ್ನ ಸಂಬಂಧಿಕ ಅಂತ ಅಲ್ಲ. ಅದೇ ಅರ್ಥವೇ ಸರ್ವಸಂಗ ಪರಿತ್ಯಾಗ ಅನ್ನೋದು ಅಭಿಪ್ರಾಯ. ಇದರ ಜೊತೆಗೆ ನಾನು ಈ ಕ್ಷಣದಿಂದ ಪುತ್ರೇಷಣ, ವಿತ್ತೇಷಣ, ನಾರೇಷಣ, ಲೋಕೇಶಣ, ನಾವು ಇನ್ನೊಂದು ವೇದ ಮಂತ್ರದಲ್ಲಿ ಆ ಕಾಲದಲ್ಲಿ ಅವ್ರಿಗೆ ಗೊತ್ತಿತ್ತೋ ಇಲ್ವೋ ನಾವು ಸೇರಿಸ್ಬೇಕಾಗಿದೆ, ಅಧಿಕಾರೇಷಣ. ಇದೆಲ್ಲವನ್ನೂ ಕೂಡ ಬಿಟ್ಟಿದ್ದೇನೆ ಅಂತ ಘೋಷಣೆ ಮಾಡಬೇಕು. ಅನಂತರದಲ್ಲಿ ಸನ್ಯಾಸಾಶ್ರಮ ಸ್ವೀಕಾರ ಪೂರ್ಣವಾದಂತೆ. ಎಷ್ಟು ಬರೀ ಮಾತು ಅನ್ನೋದು ನನ್ನ ಅನುಭವ. ಯಾಕೆಂದರೆ ನಾನು ಇವೆಲ್ಲ ಘೋಷಣೆ ಮಾಡಿ ನದಿಯಲ್ಲಿ ಕೊನೆಯ ಸನ್ಯಾಸಾಶ್ರಮ ಸ್ವೀಕಾರದ ಕೊನೆಯ ಹಂತದಲ್ಲಿ ಕಾವೇರಿಯಲ್ಲಿ ಮುಳುಗಿ ಆ ಸಂದರ್ಭದಲ್ಲಿ ಯಾರೋ ಒಬ್ಬರು ಪ್ರಹ್ಲಾದಕಾರ ಕರೆದರು. ಅವರು ಕರೆದಿದ್ದು ನನ್ನ ಹಿಂದೆ ನಿಂತಿರೋ ಅದೇ ಹೆಸರಿನ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ಶಾಕ್ ಅಂತ ತಿರುಗಿ ನೋಡಿದೆ, ನನಗೆ ಕರೀತಾ ಇದ್ದಾರೆ. ಒಂದು 5 ನಿಮಿಷದ ಹಿಂದೆ ನಾನು ನಮೇ ನಾಸ್ತಿ ಕಷ್ಟಿತನ ಅಂತ ಘೋಷಣೆ ಮಾಡಿದ್ದು, ಪರಿತ್ಯಾಗ ಮಾಡಿದ್ದು, ಈ ಎಷ್ಟರ ಮಟ್ಟಿಗೆ ಬರೀ ಮಾತಷ್ಟೇ ಹೊರತಾಗಿ ಶಬ್ದ ಅಷ್ಟೇ ಹೊರತಾಗಿ ಅರ್ಥವಿಲ್ಲ. ಅದು ಸಂಸ್ಕಾರ ಆ ರೀತಿ ರೂಢವಾಗಬೇಕು. ನಾನು ಈಗಿಲ್ಲ, ಮುಂದೆ ಆಗುವ ಒಂದು ಆ ಯೋಗ್ಯತೆ ಈ ಪರಂಪರೆಯಲ್ಲಿ, ಈ ನಮ್ಮ ಸಂಪ್ರದಾಯದಲ್ಲಿ ಬಂದಿರತಕ್ಕಂಥ ಎಲ್ಲ ಗುರುಗಳ ಆ ಭಗವಂತನ ಅನುಗ್ರಹದಿಂದ ಅಂಥ ಒಂದು ಮನೋಭಾವ ಬೆಳೆಯಬೇಕು ಅಂತ ಅಷ್ಟೇ ಮಾತಿನ ಅಭಿಪ್ರಾಯ ಅಂತ ನನಗೆ ಅಕ್ಷರದಲ್ಲಿ ಅರ್ಥವಾಯಿತು. ಹಾಗೆ ಈ ದಿವಸ ನಾನು ಈ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದೇನೆ. ಈ ಪೀಠ ಬಹಳ ದೊಡ್ಡದು. ಶ್ರೀ ವ್ಯಾಸರಾಯರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರ ಆ ಪರಂಪರೆಯಲ್ಲಿ ಬಂದು ಮಧ್ವಮತದ ಒಂದು ದೊಡ್ಡ ದುರ್ಗ ಅದನ್ನು ಕಟ್ಟಿದವರು, ಮಹಾದಾರ್ಶನಿಕರು. ಹಾಗೆ ಜನಸಾಮಾನ್ಯರಲ್ಲಿ ಆ ಧಾರ್ಮಿಕ ನೈತಿಕ ಭಾವನೆಯನ್ನು, ಭಗವಂತನ ಸರ್ವೋತ್ತಮತ್ವವನ್ನು ಪ್ರಚುರಪಡಿಸ್ತಕ್ಕಂಥ ದಿವ್ಯ ಕನ್ನಡ ಸಾಹಿತ್ಯವನ್ನು ರಚನೆ ಮಾಡಿದವರು. ಪುರಂದರದಾಸರು, ಕನಕದಾಸರು ಮೊದಲಾದವರಿಗೆ ಅವರು ದೀಕ್ಷೆ ಕೊಟ್ಟು ಕನ್ನಡ ನಾಡಿನಲ್ಲಿ ಅಂಥ ಒಂದು ಕನ್ನಡ ಸಾಹಿತ್ಯದ ಪ್ರಚಾರಕ್ಕೋಸ್ಕರವಾಗಿ ಪ್ರೇರಣೆ ಕೊಟ್ಟವರು. ಅದರಿಂದಾಗಿ ಕನ್ನಡ ಭಾಷೆ ಶ್ರೀಮಂತವಾಯಿತು ಅನ್ನೋದು ಒಂದು ಮಾತು. ಎಲ್ಲರಿಗಿಂತ ಹೆಚ್ಚಾಗಿ ಎಲ್ಲ ಜನರ ಮನಸ್ಸಿನಲ್ಲಿ ಆ ಭಗವದ್ಭಕ್ತಿ, ಅದನ್ನು ಮೂಡಿಸ್ತಕ್ಕಂಥ ಒಂದು ನೈತಿಕತೆಯನ್ನು, ಮನೋಭಾವವನ್ನು ತಂದುಕೊಡ್ತಕ್ಕಂಥ ಒಂದು ಮಹಾಕಾರ್ಯವನ್ನು ಮಾಡಿದವರು. ಆ ಪೀಠದಲ್ಲಿ ಕುಳಿತುಕೊಳ್ತಕ್ಕಂಥ ಯೋಗ್ಯತೆ ಬಹಳ ಒಂದು ದುರ್ಲಭ. ಅದು ಆ ಯೋಗ್ಯತೆ ನಮ್ಮಲ್ಲಿಲ್ಲ ಅಂತಂದರೆ ಅತಿಶಯೋಕ್ತಿ ಅಲ್ಲ. ನನಗೆ ಆದರ್ಶ ಮೊದಲನೇದಾಗಿ ಶ್ರೀ ವ್ಯಾಸರಾಯರು. ಅವರ ಗುರುಗಳು ತಮ್ಮ ಶಿಷ್ಯನನ್ನು ಕುರಿತು ಬರೆದ ಒಂದು ದೇವರ ನಾಮದಲ್ಲಿ ಅವರು ಎಂಥ ಒಂದು ಶಾಸ್ತ್ರ ನಿಧಿಯಾಗಿದ್ದಾರೆ ಅಂತ ಹೇಳುವುದರ ಜೊತೆಗೆ ತೆರೆಭಾವಿ ಪುರ ಅಗ್ರಹಾರಗಳ ನಿರ್ಮಿತಿ ಅಂತ ಅವರು ಮಾಡಿದ ಲೋಕೋಪಕಾರವನ್ನು ಮನಬಿಚ್ಚಿ ಪ್ರಶಂಸೆ ಮಾಡಿದ್ದಾರೆ. ಅದರ ನಂತರ ಅದೇ ಪರಂಪರೆಯಲ್ಲಿ ಬಂದಂತಹ ಶ್ರೀ ಶೇಷೇಂದ್ರಕಾಚಾರ್ಯರು ಅವರು, ಅವರ ಬಗ್ಗೆ ಅವರ ಶಿಷ್ಯರು ಜಗನ್ನಾಥ ತೀರ್ಥರು ತಮ್ಮ ಭಾಷ್ಯದೀಪಿಕಾ ಗ್ರಂಥದ ಪ್ರಾರಂಭದಲ್ಲಿ ಏನಾಯಂ ನಿರ್ಣಾಯಿ ಮಧ್ವಗುರ ಭಾಷ್ಯ ಪ್ರಕಾಶಾಶಯ ಪ್ರಾಖಂಡಿ ಪ್ರತಿವಾದಿ ದರ್ಶನಗಣ ಪ್ರಾಬಂಧಿ ಗುರುವರ್ಣವ, ಅವರು ಮಾಡಿದ ಗ್ರಂಥಗಳ ಮೂಲಕ ಅವರು ಏನು ಮಧ್ಯಶಾಸ್ತ್ರದ ಸೇವೆ ಮಾಡಿದ್ದಾರೆ ಅಂತ ಸ್ಪಷ್ಟ. ಅದರ ಜೊತೆಗೆ
ಅವರು ದೊಡ್ಡ ಒಂದು ಅರ್ಣವ ಅಂತಂದ್ರೆ ಸಮುದ್ರದಂತಹ ಒಂದು ಕೆರೆಯನ್ನ ಕಟ್ಟಿಸಿದರು ಅಂತ ಅವರ ಶಿಷ್ಯರು ಜಗನ್ನಾಥ ಯತಿಗಳು ತಮ್ಮ ಆ ಶ್ಲೋಕದಲ್ಲಿ ಅವರನ್ನು ಹೇಳಿದ್ದಾರೆ. ಈ ದಿವಸ ಶ್ರೀ ವಿದ್ಯಾಸಿಂಧ ತೀರ್ಥ ಶ್ರೀಪಾದಂಗಳವರ ಮಹಾಸಮಾರಾಧನೆ. ಇಲ್ಲಿಯ ಸೋಸಲೆಯಲ್ಲಿ ಅವರ ಬೃಂದಾವನವಿದೆ. ಅವರು ಸುಮಾರು ಒಂದು 150 ವರ್ಷಗಳ ಹಿಂದೆ ಇದ್ದವರು. 1860-65 ಕಾಲದಲ್ಲಿ ಧಾತು ಈಶ್ವರ ಸಂವತ್ಸರದಲ್ಲಿ ಮಹಾಕ್ಷಾಮ ಬಂದಿತ್ತು. ಕರ್ನಾಟಕದಲ್ಲಿ ಮಹಾಕ್ಷಾಮ ಇದ್ದಾಗ ಆಗ ಮಠದ ಆಭರಣಗಳನ್ನು ಒತ್ತೆ ಇಟ್ಟು ಮಠದ ಭೂಮಿಯನ್ನು ಮಾರಿ ಆಹಾರ ಪದಾರ್ಥಗಳನ್ನು ಹೆಚ್ಚು ಬೆಲೆ ಕೊಟ್ಟು ತೆಗೆದುಕೊಂಡು ಎಲ್ಲರಿಗೂ ಸಮಸ್ತ ಗ್ರಾಮದಲ್ಲಿರತಕ್ಕಂಥ ಜನರಿಗೆ ಅದನ್ನು ವಿತರಣೆ ಮಾಡಿ ಅನೇಕ ಕಾಲ ಅವರು ಕ್ಷಾಮ ಹೋಗುವ ತನಕ ಮಠದಿಂದ ಪೋಷಣೆ ಮಾಡಿದರು ಅಂತ ಅವರ ಇತಿಹಾಸದಲ್ಲಿ ಪ್ರಸಿದ್ಧಿ ಇದೆ. ಅವರೊಬ್ಬರು ನಮಗೆ ಮಾರ್ಗದರ್ಶಕರು. ಇವರೆಲ್ಲ ಮಹಾನುಭಾವರು ಶಾಸ್ತ್ರದ ರಕ್ಷಣೆ ಜೊತೆಗೆ ಹೀಗೆ ಸಮಾಜೋಪಕಾರವನ್ನು ಮಾಡಿದವರು. ಜೊತೆಗೆ ನನ್ನ ವಿದ್ಯಾಗುರುಗಳು ಶ್ರೀ ಪೀಠಾವರ ಶ್ರೀಪಾದಂಗಳವರು, ಅವರು ಕೂಡ ಶಾಸ್ತ್ರದಲ್ಲಿ ಬದ್ಧ ದೀಕ್ಷೆಯನ್ನು ಕೊಟ್ಟವರು. ಜೊತೆಗೆ ಸಮಾಜೋಪಕಾರ ಕಾರ್ಯವನ್ನು ಮಾಡಲೇಬೇಕು ಅಂತಂದು ಆ ಸಂದೇಶವನ್ನು ಕೊಟ್ಟವರು. ಇವರೆಲ್ಲರ ಪ್ರೇರಣೆಯಿಂದ ನನಗೂ ಆ ಪ್ರವೃತ್ತಿ ಬರಲಿ ಅಂತ ಇಷ್ಟು ಮಾತ್ರ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ದಿವಸ ಒಂದು ದೊಡ್ಡ ಗುರುಗಳು ಹೇಳಿದಂತೆ ಒಂದು ಪರ್ವಕಾಲ, ಈ ಹರಾಜಮಠಕ್ಕೆ ಬಂದ ಒಂದು ಕಳಂಕವನ್ನು, ಆಪತ್ತನ್ನು ನಾವು ಪೂರ್ತಿಯಾಗಿ ತೊಡೆದು ಹಾಕಿದ ದಿವಸ ಇದು. ಇಂತಹ ಆಪತ್ಕಾಲದಲ್ಲಿ ಪ್ರಾಯಶಃ ಯಾವುದೇ ಇಡೀ ದೇಶದಲ್ಲಿ ಒಂದು ಧಾರ್ಮಿಕ ಸಂಸ್ಥೆಗೆ, ಮಠಕ್ಕೆ ಸಿಗದ ಒಂದು ರಕ್ಷೆ ನಮ್ಮ ಮಠಕ್ಕೆ, ಶ್ರೀ ವ್ಯಾಸರಾಜ ಮಠಕ್ಕೆ ಸಿಕ್ಕಿದೆ. ಒಂದು, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಈ ಮಠದ ಒಂದು ಅಡ್ವೈಸರಿ ಕಮಿಟಿಯ ಮುಖ್ಯಸ್ಥರಾಗಿ, ಹಾಗೂ ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದ ಶ್ರೀ ವೆಂಕಟೇಶ ಮೂರ್ತಿಯವರು ಕೂಡ ಅವರ ಸಹಾಯಕರಾಗಿದ್ದು ಈ ಮಠದ ರಕ್ಷಣೆಯನ್ನು ಮಾಡಿದ್ದಾರೆ. ಹಾಗೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿದ್ದ ಶ್ರೀ ಜಯರಾಜ್ ಅವರು ಮಠದ ರಕ್ಷಣೆಯ ಕಾರ್ಯವನ್ನು ಸ್ವೀಕಾರ ಮಾಡಿದ್ದರು. ಇಂಥ ಒಂದು ಇಡೀ ದೇಶದ ಒಬ್ಬ ಮುಖ್ಯ ನ್ಯಾಯಾಧೀಶ, ರಾಜ್ಯದ ಒಬ್ಬ ಮುಖ್ಯ ಕಾರ್ಯದರ್ಶಿ ಈ ಮಠದ ರಕ್ಷಣೆಗೋಸ್ಕರವಾಗಿ ನಿಂತ ಒಂದು ಉದಾಹರಣೆ ಬೇರೆ ಎಲ್ಲೂ ಸಿಗೋದಿಲ್ಲ. ಅದು ನಮ್ಮ ಮಠಕ್ಕೆ ಸಿಕ್ಕಿದ್ದು ಶ್ರೀ ವ್ಯಾಸರಾಜರ ಚಿತ್ತ. ಆ ರೀತಿ ನಡೆದಿದೆ. ಇವರೆಲ್ಲರ ಸಹಕಾರ. ಅದಲ್ಲದೆ ಅನೇಕ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಹೀಗೆ ಬಹಳ ದೂರ ಪ್ರದೇಶದಲ್ಲಿದ್ದ ಅನೇಕ ವ್ಯಾಸರಾಜ ಮಠದ ಶಿಷ್ಯರು ಅವರು ಮಾಡಿದ ಸೇವೆ ಅದು ವಿಸ್ಮರಣೀಯ. ಅದು ಎಂದೂ ಕೂಡ ಮರೆಯತಕ್ಕಂಥದ್ದೆಲ್ಲ. ಆ ರೀತಿ ಅವರು ಸೇವೆ ಮಾಡಿದ್ದಾರೆ. ಅವರೆಲ್ಲರ ಶುಭಾಶಂಸೆಗಳು ಆ ಗುರುಗಳ ಪರಮಾನುಗ್ರಹದಿಂದ ನನಗೆ ಭಗವಂತ ಈ ವಯಸ್ಸಿನಲ್ಲಿ ಆಶ್ರಮ ತಗೊಳ್ಬೇಕಾದ ಕಾಲ ಏನೋ ಹೌದು ನನಗೆ. ಯಾಕೆಂತಂದರೆ ವಯಸ್ಸಾದ ಮೇಲೆ ಆಶ್ರಮಕ್ಕೆ ಪೂರ್ಣ ಅರ್ಹತೆ ಬರೋದು. ಆ ರೀತಿ ತಗೊಂಡಿದ್ದೇನೆ. ಆದರೆ ಆ ಕಾರ್ಯವನ್ನು ನಡೆಸ್ತಕ್ಕಂತಹ ಶಕ್ತಿಯನ್ನು ಕೂಡ ಆ ಭಗವಂತ ಗುರುಗಳು ನನಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಸಮಾರಂಭಕ್ಕೆ ನಮ್ಮ ಶ್ರೀ ಶಾಸ್ತ್ರ ಪಟುಗಳು ಮಹಾಮಹೋಪಾಧ್ಯಾಯ ಶ್ರೀ ಗಿರಿಯಾಚಾರ್ಯರು ಅವರು ಬಂದಿದ್ದು, ಅದರಂತೆ ಮಹಾಸಮರ್ಥರು ಲೌಕಿಕ ವೈದಿಕ ಎರಡರಲ್ಲೂ ಕೂಡ ಸವ್ಯಸಾಚಿಗಳಾಗಿರತಕ್ಕಂತಹ ಶ್ರೀ ಸತ್ಯಜ್ಞಾನಾಚಾರ್ಯರು ಅವರ ಪಾಠ ಪ್ರವರ್ತನದ ವೈಭವವನ್ನು ನೋಡಿದ್ದೀರಿ, ಕೇಳಿದ್ದೀರಿ. ಅವರು ಬಂದಿದ್ದಾರೆ. ಹಾಗೆ ಶ್ರೀ ಮಾಧವತೀರ್ಥ ಮಠದ ಶ್ರೀಪಾದ ಸಮೀರಾಚಾರ್ಯರು ಮಹಾಸಾತ್ವಿಕರು, ಹಾಗೆ ಶಾಸ್ತ್ರಾಧ್ಯಯನ ನಿರತರು, ಅವರು ಬಂದಿದ್ದಾರೆ. ಎಲ್ಲದಕ್ಕಿಂತ ನಾನು ಮರೆಯತಕ್ಕಂಥದ್ದು ಇನ್ನೊಂದು ನಮ್ಮ ದೇವೇಂದ್ರಾಚಾರ್ಯರು, ಶ್ರೀ ಸುಯೇಂದ್ರ ಶ್ರೀಪಾದಂಗಳವರ ಪೂರ್ವಾಶ್ರಮದ ಪುತ್ರರು, ಶ್ರೀ ರಾಯರ ಮಠದ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಗಳನ್ನು ಆಪ್ತಕಾರ್ಯ ಸ್ವಾಮಿಗಳ ಆಪ್ತ ಕಾರ್ಯದರ್ಶಿಗಳು ಬಂದಿದ್ದಾರೆ. ಸುಯೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರು ವಯಸ್ಸು ನನಗಿಂತ ಬಹಳ ಚಿಕ್ಕದು. ಆದರೆ ಅವರಿಗಿರತಕ್ಕಂಥ ಒಂದು ಲೌಕಿಕ ಅನುಭವ, ಶಾಸ್ತ್ರದ ಅನುಭವ ಮಾತ್ರ ಆ ಚಾತುರ್ಯವನ್ನು ಶ್ರೀ ರಾಯರೇ ಅವರ ಅನುಗ್ರಹ ಮಾಡಿದ್ದಾರೆ.
ನಮ್ಮ ಶ್ರೀಮದ್ ಅನನ್ಯ ಭಗವತ್ಪಾದಾಚಾರ್ಯರ ಮೊದಲನೆಯ ಘಟ್ಟದ ಮೇಲೆ 4 ಪ್ರಮುಖ ಶಿಷ್ಯರಲ್ಲಿ ಒಬ್ಬರಾದ ಶ್ರೀ ಮಾಧವ ತೀರ್ಥರು ಅವರು ವೇದ ಭಾಷ್ಯವನ್ನು ರಚನೆ ಮಾಡಿದ ಮಹಾನುಭಾವರು. ಆ ಪೀಠದಲ್ಲಿ ಬಂದಿರತಕ್ಕಂಥ ಸ್ವಾಮಿಗಳು ಅವರು ಪೂರ್ವಾಶ್ರಮದಲ್ಲಿ ಕಂಬಾಲೂರು ವಂಶಸ್ಥರು ಕಂಬಾಲೂರು ರಾಮಚಂದ್ರ ತೀರ್ಥರು ಈ ಮಠಕ್ಕೆ ಸಂಪ್ರದಾಯ ಪ್ರವರ್ತಕರು ಅಂತ ಪ್ರಸಿದ್ಧರಾಗಿದ್ದಾರೆ. ಅವರು ತಮ್ಮ ಶಿಷ್ಯರ ಜೊತೆಗೆ ಬಂದು ಈ ಕಾರ್ಯಕ್ರಮವನ್ನು ಬಹಳ ಸಂಪನ್ನಗೊಳಿಸಿದ್ದಾರೆ. ಶ್ರೀ ವಿದ್ಯಾವಿಜಯ ತೀರ್ಥರು ಅವರ ಸಾಮರ್ಥ್ಯ ಅದು ಇನ್ನೊಂದು ವಿಶಿಷ್ಟವಾದದ್ದು, ಅವರ ಪ್ರವಚನ ಪಟುತ್ವ. ಯಾಕೆ ಅಂತಂದರೆ ನನ್ನ ಮಾತು ಶುಷ್ಕ ಒಣಗಿನ ಮಾತು, ಜನಗಳಿಗೆ ರಂಜನೆ ಆಗೋದಿಲ್ಲ. ಆದರೆ ಜನಗಳಿಗೆ ಆಕರ್ಷಣೆ ಮಾಡತಕ್ಕಂಥ ವಿಶೇಷ ಶಕ್ತಿ, ಪ್ರವಚನ ಪಟುತ್ವ. ಜೊತೆಗೆ ಶ್ರೀ ವ್ಯಾಸರಾಜ ಮಠದ ಒಂದು ಅನುಪಮವಾದ ದೀಕ್ಷೆ ಮತ್ತು ಆ ಗುರು ಪರಂಪರೆಯಲ್ಲಿರತಕ್ಕಂಥ ಭಕ್ತಿ, ಇದು ಅವರಿಗೆ ಅಸಾಧಾರಣವಾಗಿದೆ. ಅವರು ನನ್ನ ಉತ್ತರಾಧಿಕಾರಿಗಳಾಗಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿದ್ದಾರೆ. ಅವರಿಂದ ಈ ಮಠದ ವೈಭವ ವಿಶೇಷವಾಗಿ ಬೆಳೆಯುತ್ತೆ ಅನ್ನೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಇದೆಲ್ಲ ವಿಷಯಗಳ ಮಧ್ಯೆ ಇನ್ನೊಂದು ಉಲ್ಲೇಖನೀಯವಾದದ್ದು, ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಸಚಿವರು ಶ್ರೀ ರಮಾಣಿಯವರು ಉಪಸ್ಥಿತರಾಗಿದ್ದಾರೆ. ಶ್ರೀ ಜಯಸಿಂಹ ಅವರು ಬಂದಿದ್ದಾರೆ. ಬೇರೆ ಯಾರಾದರೂ ಸಚಿವರು ಬರಬಹುದಾಗಿತ್ತು, ಆದರೆ ಧಾರ್ಮಿಕ ದತ್ತಿ ಸಚಿವರ ಈ ಸಮಾರಂಭಕ್ಕೆ ಬಂದದ್ದು ತುಂಬ ಔಚಿತ್ಯಪೂರ್ಣವಾಗಿದೆ. ಇವರೆಲ್ಲರ ಒಂದು ಶುಭಾಶಂಸನೆ, ಗುರು ದೇವತಾ ಅನುಗ್ರಹದಿಂದ ನಾನು ಶ್ರೀ ವ್ಯಾಸರಾಜ ಮಠದ ಸೇವೆಯನ್ನು ಮಾಡುವ ಶಕ್ತಿ ಭಗವಂತ ಕರುಣಿಸಲಿ ಅಂತ ಪುನಃ ಪ್ರಾರ್ಥನೆ ಮಾಡಿ ಹೇಳಿದ್ದೇನೆ. ಸ್ವಾಮಿಗಳು ತಮ್ಮ ಶಿಷ್ಯ ಸಹಿತರಾಗಿ ಬಂದಿದ್ದಾರೆ. ಅವರ ವಿಷಯವಾಗಿ ಅವರ ಮಾತನ್ನು ಕೇಳಿದಾಗ ಮಾತ್ರ ನಿಮ್ಗೆ ಪರಿಚಯ ಆಗುತ್ತೆ. ಅವರನ್ನು ಸುಮ್ಮನೆ ಕೂತಾಗ ಅವರೇನು ಅಂತ ನಿಮ್ಗೆ ಅರ್ಥ ಆಗೋದಿಲ್ಲ. ಅವರೊಂದು 5 ನಿಮಿಷವಾದರೂ ಕೂಡ ಉಪನ್ಯಾಸ ಮಾಡಿದ್ರೆ ಅವರ ವ್ಯಕ್ತಿತ್ವ, ಅದರ ವೈಶಿಷ್ಟ್ಯ ಗೊತ್ತಾಗುತ್ತೆ. ಅವರು ಮಾಧವ ತೀರ್ಥ ಮಠದ ಉತ್ತರಾಧಿಕಾರಿಗಳು, ಹಿರಿಯ ಸ್ವಾಮಿಗಳಾಗಿ ನೇಮಡಿಸಿದ್ದಾರೆ ಗುರುಗಳ ಜೊತೆಗೆ. ಇವರೆಲ್ಲರೂ ಕೂಡ ಈ ದಿವಸ ಇಲ್ಲಿರ್ತಕ್ಕಂಥದ್ದು ವ್ಯಾಸರಾಜ ಮಠದ ಒಂದು ಸೌಭಾಗ್ಯ ಅಂತ ಭಾವಿಸಿ, ನಮ್ಮ ಪ್ರಕಾಶ್ ಅವರು ಎಲ್ಲದಕ್ಕೂ ಕಾರಣ ಅಂತ ಅದಕ್ಕೆ ಹೇಳಬೇಕಾದದ್ದಿಲ್ಲ. ಅವರು ತುಂಬ ಸೇವೆಯನ್ನು ಮಾಡಿದವರು. ಅವರ ತಂದೆ ನಾರಾಯಣ ದಾಸರು ಅವರನ್ನು ನೋಡಿದವರು ಭಾಳ ಜನ ಇದ್ದಾರೆ. ಹರಿಕಥಾ ಪ್ರವೀಣರಾಗಿ ತುಂಬ ಮಾಡಿದ್ದಾರೆ ಅಂತ ಪ್ರಕಾಶ್ ಅವರು, ಅವರ ಸೇವೆಯೂ ಕೂಡ ಸ್ಮರಣೆ. ಅದರಂತೆ ನಮ್ಮ ಸತ್ಯರಾಜ್ ಅವರು, ಇನ್ನೂ ಅನೇಕ ಮಠದ ಶಿಷ್ಯರು, ಅಭಿಮಾನಿಗಳು. ವ್ಯಾಸರಾಯರಿಗೆ ಮಠ ಅಂತಿಲ್ಲ, ಶ್ರೀಮದ್ ಆಚಾರ್ಯರಿಗೆ ಇಂಥದ್ದೇ ಮಠ ಅಂತ ಹೇಗೆಲ್ಲವೋ ಹಾಗೆ ಶ್ರೀ ವ್ಯಾಸರಾಯರಿಗೆ ಎಲ್ಲರೂ ಶಿಷ್ಯರು. ಅವರೆಲ್ಲರ ಅಭಿಮಾನ ನಮಗೆ ಒಂದು ಶಕ್ತಿಯನ್ನು ಕೊಡಲಿ, ನಮ್ಮ ಕಾರ್ಯದಲ್ಲಿ ಸಾಮರ್ಥ್ಯವನ್ನು ಭಗವಂತ ಪ್ರೇರಣೆಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕೊನೆಯಾಗ ಒಂದು ಮರ್ಯಾದೆ ಹೇಳಬೇಕಾದದ್ದು ನಮ್ಮ ಶ್ರೀಪಾದಂಗಳವರ ಒಂದು ತ್ಯಾಗ ಮನೋಭಾವ. ಪೀಠವನ್ನು ತ್ಯಾಗ ಮಾಡೋದು ಅಂತ ಅನ್ನೋದು ಅದು ಹೇಳೋದಷ್ಟು ಸುಲಭ ಅಲ್ಲ. ಅವರು 14 ವರ್ಷಗಳ ಕಾಲ ಪೀಠದಲ್ಲಿ ಇದ್ದರು. ಬಹಳ ಕ್ಲಿಷ್ಟವಾದ ಕಾಲ. ಆ ಕಾಲದಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸಿದರು. ಕೊನೆಗೆ ಒಂದು ದೊಡ್ಡ ತ್ಯಾಗವನ್ನು ಮಾಡಿದ್ದಾರೆ. ಮಠದ ಹಿತ ಒಂದೇ ಅವರ ದೃಷ್ಟಿಯಲ್ಲಿತ್ತು. ಅವರಿಗೆ ಎಲ್ಲ ಶಿಷ್ಯರು ಕೂಡ ಎಷ್ಟು ಕೃತಜ್ಞರಾಗಿದ್ದರೂ ಕೂಡ ಸ್ವಲ್ಪವೇ ಅಂತ ಅದನ್ನು ಸ್ಮರಣೆ ಮಾಡುತ್ತಾ ನನ್ನ ಮಾತಾಡ್ತಾರೆ. ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಈಗ ನಮ್ಮ ಸನ್ಮಾನ್ಯ ಸಚಿವರು ಕಾರ್ಯಬಾಹುಳ್ಯದಿಂದ ಹೊರಡಬೇಕಾದ್ರಿಂದ 2 ನಿಮಿಷಗಳ ಕಾಲ ತಾವು ಉಪನ್ಯಾಸ ಮಾಡಬೇಕು ಅಂತ ಶ್ರೀಗಳು ಅಪೇಕ್ಷೆ. ವ್ಯಾಸರಾಯರ ಮಠದ
ಪರಮ ಪೂಜ್ಯ ಗುರುಗಳ ಪಟ್ಟಾಧಿಕಾರ ಹಾಗೂ ಶ್ರೀಪಾದಂಗಳವರ ಪೀಠ ತ್ಯಾಗ ಮತ್ತು ಉತ್ತರಾಧಿಕಾರಿಗಳನ್ನು ನೇಮಿಸ್ತಕ್ಕಂಥ ಪರ್ವಕಾಲ. ಇದಕ್ಕೆಲ್ಲ ಕಾರಣೀಭೂತರಾದವರು ಮಂತ್ರಾಲಯ. ಅದರ ಹಿನ್ನೆಲೆಯನ್ನು ನಾನು ಒಂದು ಚೂರು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ನಮ್ಮ ಒಂದು ಪರಂಪರೆ, ವ್ಯಾಸರಾಯರ ಪರಂಪರೆ ಮತ್ತು ಪರಮ ಪೂಜ್ಯ ಮಂತ್ರಾಲಯ ಗುರುಗಳ ಒಂದು ನಿರಂತರವಾದಂತಹ ಪರಂಪರೆ. ನನ್ನ ಒಂದು ಮತಕ್ಷೇತ್ರದಲ್ಲಿ ಹೊಸ ರೀತಿಯ ಮಠ ಇದೆ. ಆ ಮಠಕ್ಕೆ ಗುರುಗಳು ಬಂದಾಗಲೆಲ್ಲ ನಾವು ಅಲ್ಲಿಗೆ ಹೋಗಿ ಆಶೀರ್ವಾದವನ್ನು ಪಡೀತಕ್ಕಂಥದ್ದು. ಮೊದಲನೇದಾಗಿ ನನಗೆ ಮೊದಲೇ ಟಿಕೆಟ್ ಸಿಕ್ಕ ದಿವಸವೇ ಪರಮ ಪೂಜ್ಯ ಗುರುಗಳು ಬಂದು ಮೊದಲನೇ ಆಶೀರ್ವಾದ ಮತ್ತು ಮೊದಲನೇ ಸಾಲು ಹೊದಿಸಿ ನನಗೆ ಆಶೀರ್ವಾದ ಮಾಡಿದ್ದು ಪರಮ ಪೂಜ್ಯ ಗುರುಗಳು. ಹಾಗಾಗಿ ಒಂದು ಸಂದರ್ಭದಲ್ಲಿ ಈ ಮಠದ ವಿಚಾರವಾಗಿ ನಾನು ಧಾರ್ಮಿಕ ಮಂತ್ರಿ ಆದಂಥ ಸಂದರ್ಭದಲ್ಲಿ ಗುರುಗಳು ನನಗೆ ಒಂದು ದಿವಸ ಒಂದು ಫೋನಿನ ಮೂಲಕ ಕರೆಯನ್ನು ಮಾಡಿ, ರುದ್ರಪ್ಪನವರೇ ನಿಮ್ಮ ಹತ್ರ ನಾನು ಬರ್ತೀನಿ ಅಂತ ಹೇಳಿದರು. ಗುರುಗಳೇ ಬೇಡ, ನಾನೇ ಬರ್ತೀನಿ ಅಂತ ಹೇಳಿದೆ. ಇಲ್ಲ, ಸ್ವಲ್ಪ ಮಾತನಾಡೋದಿದೆ, ಅದಕ್ಕೆ ಬರ್ತೀನಿ ಅಂತ ಹೇಳಿದರು. ಗುರುಗಳು ಕೊನೆಗೆ ನಾನೇ ಮಠಕ್ಕೆ ಹೋದೆ, ಗುರುಗಳ ಮಾತುಗಳನ್ನು ಕೇಳಿದೆ. ಆದರೆ ಅದರಲ್ಲಿ ನನಗೆ ಯಶಸ್ಸನ್ನು ಮಾಡ್ತಕ್ಕಂಥದ್ದು ಆಗಲಿಲ್ಲ. ಅಂದರೆ ನಮ್ಮ ಯಾವ ಗುರುಗಳಿಗೂ ಇದು ಗೊತ್ತಿಲ್ಲ, ಆತ್ಮರಂಗದ ಮಾತು. ಆದರೂ ಸಹಿತ ಸರ್ವ ಪ್ರಯತ್ನವನ್ನು ಕೂಡ ಮಾಡಿದೆ. ಆದರೆ ಕೊನೆಗೊಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಗೆ ಗುರುಗಳು ಬಂದರು. ಮತ್ತೆ ನಮ್ಮ ವೆಂಕಟಾಚಲ ಸಾಹೇಬರು ಕೂಡ ನನ್ನನ್ನು ಕರೆದು ಇದನ್ನೊಂದು ಸ್ವಲ್ಪ ಮುಂದುವರಿಸಬೇಕು ಅನ್ನೋ ಮಾತನ್ನು ಕೂಡ ನನಗೆ ಹೇಳಿದರು. ಜಯರಾಯ ಸಾಹೇಬರು ಕೂಡ ಹೇಳಿದರು. ಮುಖ್ಯಮಂತ್ರಿಗಳು ಇದಕ್ಕೆ ಪರ್ಯಾಯವಾಗಿ ಕರ್ನಾಟಕ ಸರ್ಕಾರದ ನಮ್ಮ ಲಾ ಮಿನಿಸ್ಟ್ರು, ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ HK ಪಾಟೀಲ್ ಸಾಹೇಬರು ಇದಕ್ಕೆ ಸುಮಾರು ಹಿನ್ನೆಲೆಯನ್ನು ಪಡೆದಿರ್ತಕ್ಕಂಥದ್ದು. ಅವೆಲ್ಲ ವಿಚಾರಗಳ ಪರಂಪರೆಯಾಗಿ ಮತ್ತೊಂದು ಸಾರಿ ಇದನ್ನ ಅಡ್ಮಿನಿಸ್ಟ್ರೇಟರ್ನ ನೇಮಿಸೋಣ ಅಂತ ಹೇಳಿ ನಮ್ಮ ಸರ್ವಶ್ರೇಷ್ಠ ಸರ್ವೋಚ್ಚ ನ್ಯಾಯಾಲಯದ ರಿಟೈರ್ಡ್ ಮುಖ್ಯ ನ್ಯಾಯಾಧೀಶರಾದಂಥ ವೆಂಕಟಾಚಲ ಸಾಹೇಬರು ಕೂಡ ಸ್ವತಃ ಮಾತನಾಡಿ ಇದನ್ನ ಸೈನ್ ಹಾಕಿ ಮುಂದುವರಿಸಿದ್ರು. ಆದರೆ ಗುರುಗಳು ನನಗೆ ಹೇಳಿದರು, ರುದ್ರಪ್ಪರು ಇದಕ್ಕೆ ಇನ್ನೊಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ನಾನು ವ್ಯಾಸರಾಯರಲ್ಲಿ ಬಹಳಷ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡೆ, ಈ ಜವಾಬ್ದಾರಿಯನ್ನು ನನ್ನಿಂದ ಆದಷ್ಟು ಬೇಗನೆ ತೆಗೆದುಹಾಕು ಅಂತ ಹೇಳಿ ಸ್ವಾಮಿಯಲ್ಲಿ ನಾನು ಪ್ರಾರ್ಥನೆಯನ್ನು ಕೂಡ ಮಾಡಿಕೊಂಡಿದ್ದೆ. ಯಾಕಂದರೆ ಅಲ್ಲಿ ಅಷ್ಟೊಂದು ರೀತಿಯ ಗೊಂದಲಗಳು ಎಲ್ಲ ಇದ್ದವು. ಆದರೆ ಕವಿದ ಮೋಡ ಸೂರ್ಯ ಬಂದ ತಕ್ಷಣವೇ ಯಾವ ರೀತಿ ಅದು ಸೂರ್ಯನ ನಿಖರತೆಗೆ, ಪ್ರಕೃತಿಗೆ ಬೆಳಕಾಯಿತು ಅನ್ನೋದನ್ನ ನಾನು ಗುಜರಾತ್ನಲ್ಲಿದ್ದಾಗ ನಮ್ಮ ಜಯರಾಜ್ ಸಾಹೇಬರು ಫೋನಿನ ಮುಖಾಂತರ ಮಾತನಾಡಿದರು. ಇಲ್ಲ, ನಿಮ್ಮೆಲ್ಲರ ಒಂದು ಇದರಿಂದ ಇದು ಆದಷ್ಟು ಬೇಗನೆ ಇಂಥ ಒಳ್ಳೆಯ ಕೆಲಸ ಆಯಿತು ಅಂತ ಹೇಳಿ ಆ ಪತ್ರಿಕೆಯನ್ನು ಕೂಡ ನಮ್ಮ ಡ್ರೈವರ್ ಮುಖಾಂತರ ನನಗೆ ಗುಜರಾತ್ಗೆ ಕಳಿಸಿಕೊಟ್ರು. ನಾನು ಮೊನ್ನೆ ತಾನೇ ನರೇಂದ್ರ ಮೋದಿ ಅವರ ಜೊತೆಗೆ ನನ್ನ ಒಂದು ಜವಳಿ ಇಲಾಖೆಯ ಒಂದು ದೊಡ್ಡ ಸಭೆಯಲ್ಲಿ ಅಲ್ಲಿ ಪಾಲ್ಗೊಂಡಿದ್ದೆ. ಮತ್ತೆ ನನ್ನ ಸುದೈವ ಅಂತ ಹೇಳಿದ್ರೆ, ನಾನು ಮಂತ್ರಿ ಆದ ತಕ್ಷಣ ಮಧ್ವಾಚಾರ್ಯರ ಸಪ್ತ ಶತಮಾನೋತ್ಸವ ಕಾರ್ಯಕ್ರಮ ಅದು ಉಡುಪಿಯಲ್ಲಿ ನಡೆಯಿತು. ಮುಖ್ಯಮಂತ್ರಿಗಳನ್ನ ಗುರುಗಳು ಆಹ್ವಾನಿಸಿದ್ರು. ಆದರೆ ಮುಖ್ಯಮಂತ್ರಿಗಳು ನನಗೆ ಅಲ್ಲಿ ಕಳಿಸಿಕೊಟ್ಟು ನೀವು ಹೋಗ್ರಿ ಅಂತ ಹೇಳಿ ಅದರ ಉದ್ಘಾಟನೆಯನ್ನ ನಾನು ಮಾಡಿದೆ. ಎರಡನೇದು ಒಂದು ಸುದೈವ, ರಾಮಾನುಜಾಚಾರ್ಯರ ಸಹಸ್ರ ಶತಮಾನೋತ್ಸವವನ್ನು ಮಾಡ್ತಕ್ಕಂಥದ್ದು ಅದು ಮೇಲ್ಕೋಟೆಯಲ್ಲಿ ಮತ್ತು ಕೆರೆತೊಂಡೂರಿಗೂ ಕೂಡ ನಾನು ಹೋಗಿದ್ದೆ. ಕೊನೆಯ ಕಾರ್ಯಕ್ರಮ ಮೈಸೂರಿನ ಅರಮನೆಯಲ್ಲಿ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ವೆಂಕಟಾಚಲ ಸಾಹೇಬರು ಮತ್ತು ಎಲ್ಲ ಗುರುಗಳ ಜೊತೆ ಸಾನ್ನಿಧ್ಯದಲ್ಲಿ ಅವತ್ತು ನಾನು ಭಾಗವಹಿಸಿದ್ದು ಕೂಡ ನನ್ನ ಸುದೈವ, ಹಿಂದಿನ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ಕೊಳ್ತೀನಿ. ಅದು ಕೂಡ ನನ್ನ ಕಾಲದಲ್ಲಿ ನಡೆಯಿತು. ಹಾಗೆ ಇನ್ನೊಂದು ಕೂಡಲ ಶೃಂಗೇರಿ ಮಠದ ಗೊಂದಲ ಇದ್ದು ಅದು ಕೂಡ ಆಡಳಿತಾಧಿಕಾರಿಗಳನ್ನ ನೇಮಿಸಿ ಅದು ನನಗೆ ಬಹಳಷ್ಟು ಭಾರವಾಗಿತ್ತು. ಅದನ್ನು ಕೂಡ ಕಳೆದ ತಿಂಗಳು ನಾನು ಆಡಳಿತಾಧಿಕಾರಿಯನ್ನು ವಾಪಸ್ ಪಡೆದುಕೊಂಡು ಮತ್ತೆ ಅದಕ್ಕೆ ಏನೇನೋ ಗೊಂದಲಗಳು ಬಂದರೂ ಸಹಿತ ಆತ್ಮಧೈರ್ಯದಿಂದ ಮನೋನುಗ್ಗಿ ಒಂದು ಈ ಸಮಾಜದ ಮಠವನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಆಡಳಿತಾಧಿಕಾರಿಯನ್ನು ನೇಮಿಸಿದ್ದನ್ನು ರದ್ದುಗೊಳಿಸಿ
ಪರಮ ಪೂಜ್ಯ ಗುರುಗಳಿಗೆ ಅಧಿಕಾರವನ್ನು ವಹಿಸಿಕೊಟ್ಟು ಅವರನ್ನು ಕೂಡ ಸರಿ ಮಾಡಿದೆ. ಇದು ಕೂಡ ಸರಿಯಾಯಿತು. ನನ್ನ ಜೀವನ ಸಾರ್ಥಕಾತು. ನನ್ನ ಗುರುಗಳ ಒಂದು ಆಶೀರ್ವಾದದಿಂದ ನಿನ್ನೆ ರಾತ್ರಿ ನಾನು ಗುಜರಾತ್ನಿಂದ ಬಂದ ತಕ್ಷಣವೇ ನಾನು ಗುರುಗಳಿಗೆ ಒಂದು ಫೋನ್ ಮಾಡಿದೆ. ಗುರುಗಳ ಇದು ಹೀಗಿದೆ, ಏನ್ ಮಾಡೋದು ಅಂತ ಹೇಳಿ, ನಾನು ಹುಬ್ಬಳ್ಳಿಯಲ್ಲಿ ಹತ್ರ ಇದ್ದೇನೆ, ಬರ್ತಾ ಇದ್ದೇನೆ, ನೀನು ಬಂದುಬಿಡು ಅಂತ ಹೇಳಿ ಗುರುಗಳು ನನಗೆ ಹೇಳಿದ್ರು. ರಾತ್ರಿ 11:30 ನಾನು ಈ ಹೊತ್ತಿನಲ್ಲಿ ಫೋನ್ ಮಾಡಬೇಕು ಬಿಡಬೇಕು, ಗುರುಗಳು ಎಲ್ಲಿದ್ದಾರೋ ಹೇಗೆ ಅಂತ ನಾನು ವಿಚಾರ ಮಾಡಿದೆ. ಗುರುಗಳು ನಾನು ಹುಬ್ಬಳ್ಳಿಯಿಂದ ಬರ್ತಾ ಇದ್ದೀನಿ, ನೀನು ನಾನು ಬೆಳಗಿನ ಬರೋಣ ಪುನದಿಂದ ಬರ್ತಾ ಇದ್ದೀನಿ ಅನ್ನೋ ಮಾತನ್ನ ಕೂಡ ಹೇಳಿದೆ. ಹಾಗಾಗಿ ನಾನು ಬಂದೆ. ಇವತ್ತು ಈ ಗುರುಗಳು ನಮ್ಮ ಶ್ರೀಪಾದಂಗಳವರು ಎಷ್ಟು ಖುಷಿಯಿಂದ ಹಬ್ಬ ಈ ಕ್ಷಣವನ್ನು ನಾವು ನೋಡಿದರೆ ಯಾರಿಗೂ ಕೂಡ ತ್ಯಾಗ ಮಾಡತಕ್ಕಂಥ ಮನೋಭಾವನೆ ಎಲ್ಲ ಇದ್ರೆ ಅದೇನಾದ್ರೂ ಕಲಿಬೇಕು ಅಂದ್ರೆ ನಮ್ಮ ಶ್ರೀಪಾದಂಗಳವರ ಒಂದು ಆದರ್ಶವನ್ನು ನಾವು ಕಲಿಬೇಕು ಅಂತ ಹೇಳಿ ನನಗನ್ನಿಸ್ತು. ನಾನು ಇಲ್ಲಿವರೆಗೂ ಕೂಡ ನೀವು ಅವರಿಗೆ ಸುಬೋಧವನ್ನು ಬೋಧನೆ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೆ. ನಮ್ಮ ಜಯಶಿವನವರು ಹೇಳಿದ್ರು, ಇದೇ ಗುರುಗಳು ಇವತ್ತು ಪೀಠ ತ್ಯಾಗವನ್ನು ಮಾಡ್ತಾ ಇರೋದು. ಈ ತ್ಯಾಗ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಷ್ಟು ಸಂತೋಷ, ಅಷ್ಟು ಉತ್ಸಾಹದಿಂದ ಅದು ಯಾರಿಗೆ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಅತ್ಯಂತ ಮೇಧಾವಿ ಮತ್ತು ವ್ಯಾಸರಾಯರು ಮತ್ತು ಹಿಂದಿನ ಗುರುಗಳ ಒಂದು ಆಶಯದಂತೆ ಇವತ್ತು ಅತ್ಯಂತ ಶ್ರೇಷ್ಠರಾದವರಿಗೆ ತಾವು ಪೀಠ ತ್ಯಾಗವನ್ನು ಮಾಡಿದ್ದೀರಿ. ಗುರುಗಳಿಗೆ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತೇನೆ. ಮತ್ತೆ ಜೊತೆಗೆ ನಮ್ಮ ಗುರುಗಳು ಕೂಡ ಹೇಳಿದ್ರು, ಇಲ್ಲ ನಾನು ಒಂದು ವರ್ಷದ ಸೀನಿಯಾರಿಟಿಯನ್ನು ಬಿಟ್ಟುಕೊಟ್ಟು ಇವತ್ತು ಈ ಮಠದ ಅಭಿವೃದ್ಧಿಗಾಗಿ ಒಳ್ಳೆಯ ಕೆಲಸಗಳು ಆಗಬೇಕು ಅನ್ನುವ ಪರಿಕಲ್ಪನೆಯಿಂದ ಮಾಡಿದ್ದು ಕೂಡ ಅತ್ಯಂತ ನನಗೆ ಸಂತೋಷವಾಗಿದೆ. ಇಂಥದ್ದನ್ನು ಮಾಡಿದ್ರಿ. ಯಾಕಂದ್ರೆ ನಾವು ಮೇಲ್ಪಂಕ್ತಿಯಲ್ಲಿ ಇದ್ದವರು, ಬ್ರಾಹ್ಮಣ ಸಮುದಾಯ ಮೇಲ್ಪಂಕ್ತಿಯಲ್ಲಿ ದೇಶಕ್ಕೆ ಎಲ್ಲರಿಗೂ ತಾವು ಉಪದೇಶವನ್ನು ಮಾಡಿರ್ತವೆ. ನಮ್ಮಲ್ಲಿನೇ ಗೊಂದಲ ಇದ್ದು ಬಿಟ್ರೆ ಪ್ರಪಂಚದಲ್ಲಿ ನಾವು ಇನ್ಯಾರ ಹತ್ರ ಹೋಗ್ಬೇಕು? ತಾಯಿಯ ಮನೆ ಹಾಲು ಬೆಂದಾಗಿ ಬಂದರೆ ನಾವು ಬದುಕುವುದು ಹೇಗೆ? ಹಾಗಾಗಿ ಇದು ನನ್ನಲ್ಲಿ ಕಾಡ್ತಾ ಇತ್ತು. ನಾನೊಬ್ಬ ಹಿಂದುಳಿದ ಸಮಾಜದ ಸೇವಕನಾಗಿ, ರಾಜ್ಯದ ಮಂತ್ರಿಯಾಗಿ ಇವತ್ತು ಅತ್ಯಂತ ವೈಭವದಿಂದ ಈ ಕ್ಷಣವನ್ನು ವೀಕ್ಷಣೆ ಮಾಡಿದ್ದು ಕೂಡ ನನಗೆ ಅತ್ಯಂತ ಸಂತೋಷವಾಗಿದೆ. ಅದರಿಂದ ರಾತ್ರಿ ಗುರುಗಳು ಹೇಳಿದ ತಕ್ಷಣ ಇವತ್ತು ಬಹಳಷ್ಟು ಕೆಲಸಗಳು ಇದ್ರೂ ಸಹಿತ ನಾನು ಬಂದೆ. ಬಹಳ ಸಂತೋಷವಾಯಿತು. ಇನ್ನು ಮುಂದೆ ಈ ಮಠ ಹಿಂದೆ ರಾಯರ ಪರಂಪರೆ ಯಾವ ರೀತಿ ವೈಭವದಿಂದ ಬೆಳೆದಿತ್ತು, ಉತ್ತಂಗವಾದ ಶಿಖರವನ್ನು ಏರಿತ್ತು, ಕಾಗಿನೆಲೆ ಕನಕದಾಸರಿಗೆ ಪರಮ ಪೂಜ್ಯ ಗುರುಗಳ ಒಂದು ಆಶೀರ್ವಾದದಿಂದ ಆ ಕ್ಷೇತ್ರದಲ್ಲಿ ಇದ್ದವು. ನಾನು ಅಲ್ಲಿಯ ಶಾಸಕನಾದಿ ಆ ಮಠವನ್ನು ಕಟ್ಟಲಿಕ್ಕೆ ನಾವು ವಿಶ್ವನಾಥರವರು ಬಹಳಷ್ಟು ತ್ಯಾಗವನ್ನು ಮಾಡಿ ಆ ಕ್ಷೇತ್ರದಲ್ಲಿ ಇದ್ದವರು. ಅಷ್ಟೊಂದು ಬೆಳವಣಿಗೆ ಆಗಲಿಕ್ಕೆ ವ್ಯಾಸರಾಯರ ಒಂದು ಆಶೀರ್ವಾದದಿಂದಲೇ ಕನಕದಾಸರು ಇಷ್ಟೊಂದು ಉತ್ತಮ ಮಟ್ಟಕ್ಕೆ ದೊಡ್ಡ ಸ್ಥಾನದಲ್ಲಿ ಬಂದಿದ್ದು. ಅದನ್ನು ಕೂಡ ಇವತ್ತು ಈ ಸಮಾಜ, ಇವತ್ತು ನಾನೆಲ್ಲ ಕಡೆ ಹೋದಲ್ಲ ಹೇಳ್ತೀನಿ ಏನಂದ್ರೆ, ಬ್ರಾಹ್ಮಣರು ಎಲ್ಲೆಲ್ಲಿ ಇದ್ದಾರೆ ಅವರ ಆಶೀರ್ವಾದದಿಂದ ಕೆಳವರ್ಗದ ಜನ ಬೆಳೆದಿದ್ದಾರೆ. ಕಾಂತಿರಾಮರವರ ಒಂದು ಕಲ್ಪನೆ ಮಾಯಾವತಿಯರನ್ನು ಬೆಳೆಸಿದ್ದು ಎಷ್ಟು ದೊಡ್ಡ ಕಲ್ಪನೆಯನ್ನು ನಾವು. ಹಾಗಾಗಿ ನಾನು ಈ ಕ್ಷಣದಲ್ಲಿ ಬಂದು ಈ ಎಲ್ಲವನ್ನು ನೋಡಿ ಇವತ್ತು ನಾನು ಉತ್ತರಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕರ್ನಾಟಕ ಸರ್ಕಾರದ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಪರವಾಗಿ ಸಲ್ಲಿಸಿ, ಇವತ್ತಿನವರೆಗೆ ಏನು ಆಡಳಿತಾಧಿಕಾರಿಗಳಾಗಿ ಜಯರಾಜ್ ಅವರು ಬಹಳಷ್ಟು ಕೆಲಸಗಳನ್ನು ಮಾಡಿ ಸಾಕಷ್ಟು ಹಣವನ್ನು ಕೂಡ ಕ್ರೋಢೀಕರಣ ಮಾಡಿದರು. ನಾನು ಸರ್ಕಾರದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವೆಂಕಟಾಚಲ ಸಾಹೇಬರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ಸೇರಿದಂತಹ ಪರಮ ಪೂಜ್ಯ ತ್ರಿಮೂರ್ತಿಗಳಿಗೆ ಮುಂದೊಂದು ದಿನ ಇವರೆಲ್ಲರ ಮಾರ್ಗದರ್ಶನದಲ್ಲಿ ಈ ಮಠ ಅತ್ಯಂತ ಉಜ್ವಲವಾಗಿ ಅಭಿವೃದ್ಧಿಯ ಪಥವನ್ನು ಸಾಣುತ್ತದೆ. ಆ ದಿಶೆಯಲ್ಲಿ ಎಲ್ಲ ಭಕ್ತರು ಕೂಡ ಇವತ್ತಿಷ್ಟು ಸಂತೋಷದಿಂದ ನೀವೆಲ್ಲ ಬಂದಿದ್ದೀರಿ. ನಿಮ್ಮ ಒಂದು ಪರಮಾನಂದವನ್ನು ನೋಡ್ಲಿಕ್ಕೆ ಇವತ್ತು ಏನನ್ನೂ ಕೂಡ ಸಾಲದು. ಆ ದೃಷ್ಟಿಯಲ್ಲಿ ಎಲ್ಲರೂ ಮಾಡಿದ್ರಿ. ಇವತ್ತು ನಮ್ಮ ಅಜ್ಜರು ಕೂಡ ಬಂದು ಅನೇಕ ಚರ್ಚೆಗಳನ್ನ ವಿಚಾರಗಳನ್ನ ಮಾಡ್ತಕ್ಕಂಥದ್ದು. ಮತ್ತು ನಮ್ಮ ಮಠದ ಸತ್ಯನಾಥಾಚಾರ್ಯರು ಕೂಡ ಇಲ್ಲಿ ಬಂದು ಡಿಸ್ಕಷನ್ ಅನ್ನು ಮಾಡಿ ವಿಚಾರಗೋಷ್ಠಿಯನ್ನು ನಮ್ಮ ತಲೆಗೆ ಹಾಕಿದ್ದೀರಿ. ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಇನ್ನು ಆಡಳಿತಾಧಿಕಾರಿಗಳನ್ನು ತಕ್ಷಣದಿಂದಲೇ ನಾನು ವಾಪಸ್ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೇನೆ. ಎಲ್ಲ ಪರಮ ಪೂಜ್ಯ ಗೌರವ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಮಾನ್ಯ ಮುಜರಾಯಿ ಸಚಿವರು
ಇಂತಹ ಸುಸಂದರ್ಭದಲ್ಲಿ ವ್ಯಾಸರಾಜ ಮಠವನ್ನು ಸ್ವತಂತ್ರವಾಗಿ ನಡೆಯಕ್ಕೆ ಅವಕಾಶ ಮಾಡಿಕೊಟ್ಟು ಸರ್ಕಾರದ ಬಿಡುಗಡೆಗೊಳಿಸೋದಕ್ಕೆ ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಸಚಿವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ. ಇವಾಗ ಸಚಿವರಿಗೆ ಶ್ರೀಪಾದಂಗಳವರಿಂದ ಸನ್ಮಾನವನ್ನು ಮಾಡ್ತಾರೆ. ಬ್ರಹ್ಮಾವತಾರತಿ ರಾಯಮಠ ಶ್ರೀಪಾದಂಗಳವರಿಂದ ರಕ್ಷಾ ಕವಚ ಸಮರ್ಪಣೆ.